ರಾಬ್ರಿ ಬಗ್ಗೆ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾನೆ ಈ ಸಂದೀಪ್ ಪಾಟೀಲ್. 400 ಕೋಟಿ ಅಲ್ಲ, ಸುಮಾರು 1000 ಕೋಟಿ ಇತ್ತು ಅಂತ ಆತ ಹೇಳಿದ್ದಾನೆ. ಕಂಟೈನರ್ ಹೈಜಾಕ್ ಮಾಡಿದ ಬಳಿಕ ಆರೋಪಿಗಳಿಂದ ಹಣಕ್ಕೆ ಬೇಡಿಕೆ ಇಡಲಾಗುತ್ತೆ. ಉದ್ಯಮಿ ಕಿಶೋರ್ಗೆ ಸಂದೀಪ್ ಹೆಸರಿನಲ್ಲಿ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗುತ್ತೆ. ಈ ಸಂದೀಪನ ಪಾತ್ರ ಏನು ಅನ್ನೋದು ಮೊದಲು ಗೊತ್ತಾಗಬೇಕು. ಯಾರು ಇವನು ಯಾಕೆ ಅವರು ಕಿಡ್ನಾಪ್ ಮಾಡ್ತಾರೆ ಸುಮ್ಮನೆ? ಇವಂದೇನಾದರೂ ಪಾತ್ರ ಇರ್ಬೋದಾ? ಅಥವಾ ಇವಂಗೇನಾದರೂ ಡೀಲ್ ಕೊಟ್ಟಿದ್ರಾ ಈ 400 ಕೋಟಿ ಅಥವಾ 1000 ಕೋಟಿ ಹಣವನ್ನು ಸಾಗಾಟ ಮಾಡಲಿಕ್ಕೆ? ಅಲ್ಲಿ ಇವನು ಬ್ಲ್ಯಾಕ್ ಮೇಲ್ ಮಾಡಿದ್ದ ಅನ್ನೋದು ಪ್ರಶ್ನೆ. ಈಗ ಅನುಮಾನ ಯಾಕೆ ಹಾಗೆ ಬರ್ತಾ ಇದೆ. 400 ಕೋಟಿ ಬೇಕಿದ್ರೆ ನನಗೆ 100 ಕೋಟಿ ಕೊಡಿ ಅಂತ ಕರೆ ಮಾಡಿದ್ರಂತೆ ಇವನ ಹೆಸರು ಮೇಲೆ. ಇವಂದು ಏನೋ ಇರಬಹುದು. ಈ ಹಿನ್ನೆಲೆ ಕಿಶೋರ್ ಸಹಚರರು ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ರಂತೆ. ಮಹಾರಾಷ್ಟ್ರದ ಇಬ್ಬರು ಪೊಲೀಸರಿಂದಲೂ ಕೂಡ ಬೆದರಿಕೆ ಬಂದಿದೆ ಅಂತೆ. 400 ಕೋಟಿ ಅಲ್ಲ, ಸುಮಾರು 1000 ಕೋಟಿ ಇತ್ತು ಅಂಥೇಳಿ ದೂರುದಾರ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾನೆ. ಹಾಗಾಗಿ ಮೊದಲು ಆತನ ವಿಚಾರಣೆ ನಡೀಬೇಕಾಗಿದೆ ಇಲ್ಲಿ. ಯಾಕಂದರೆ 100-200 ಕೋಟಿ ಎಲ್ಲ ರೀ, ಇದು ಸಾವಿರಾರು ಕೋಟಿ ಅಕ್ರಮವಾಗಿ ಸಾಗಾಟವನ್ನು ಮಾಡಿರೋದು. ಪೊಲೀಸರಿಗೂ ಕೂಡ ಇದೊಂದು ರೀತಿ ಸವಾಲಿನ ಕೆಲಸ ಆಗಿದೆ. ಈಗ ಆರೋಪಿಗಳನ್ನು ಬಂಧನ ಮಾಡಿದಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲ ಯಾವ ಹೇಳಿಕೆಗಳನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಮತ್ತೆ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಸಂದೀಪು ಮತ್ತು ಆ ಶೇಟ್ ಏನಿದ್ದಾನೆ, ಈ ಹಣದ ವಾರಸ್ದಾರ, ಅವನಿಗೂ ಇವನಿಗೇನಾದರೂ ವೈಷಮ್ಯಗಳಿತ್ತ ಅಥವಾ ಆ ಸೀಕ್ರೆಟನ್ನು ಸಂದೀಪ್ ಪಾಟೀಲೇ ಈಗ ಬಿಚ್ಚಿಟ್ನ, ಅಥವಾ ಇವರಿಬ್ಬರ ಮಧ್ಯೆ ಏನೆಲ್ಲ ಡೀಲ್ ಆಗಿತ್ತು, ಮತ್ತೆ ಜಗಳಾಗೀತ ಏನಾದರೂ ಈ ರೀತಿಯಾಗಿ ಆರೋಪಗಳನ್ನು ಮಾಡ್ತಿದ್ದಾನ, ಎಲ್ಲವೂ ಕೂಡ तनिखे आदमेले ಗೊತ್ತಾಗುತ್ತೆ. रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले, त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते. त्या आरोपी त्यांनी दुसऱ्या दिवशी त्या किशोर सावळ्यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड रुपयाची मागणी केली. तर ते आरोपी जे होते ते किशोर सावळ्याला 100 कोटीची मागणी हे माझ्या नावाने करत होते. म्हणजे किशोर सावळ्याला व्हॉट्सअप कॉल करत सांगत होते की मी संदीप पाटील आहे, हे तुमचे कंटेनर 400 करोडचे मी लुटले आहे, तुम्हाला हे तुमचे जुन्या नोटा 400 करोड पाहिजे असले. ರಾಬ್ರಿ ಕೇಸ್ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್. SIT ರಚಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ಬೆಳಗಾವಿ ಎಸ್ಪಿಗೆ ಮಹಾರಾಷ್ಟ್ರ SIT ಅವರು ಪತ್ರವನ್ನು ಬರೆದಿದ್ದಾರೆ. ತನಿಖೆಗೆ ಸಹಕಾರ ನೀಡುವಂತೆ ಆ ಲೆಟರ್ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಈ ಪತ್ರ ಬರ್ತಾ ಇದ್ದಂತೆ ಅಲರ್ಟ್ ಆಗಿದ್ದಾರೆ ಬೆಳಗಾವಿ SP ರಾಮರಂಜನ್. ನಾಸಿಕ್ಗೆ ಕರ್ನಾಟಕದ ಪೊಲೀಸ್ ತಂಡವನ್ನು ಕಳುಹಿಸಲಾಗಿತ್ತು. ನಿನ್ನೆ ತಡರಾತ್ರಿವರೆಗೂ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಬಂಧಿತರನ್ನು ವಿಚಾರಣೆಗೆ ಒಳಪಡಿಸಲು ಕರ್ನಾಟಕ ಪೊಲೀಸರು ಕೂಡ ಪ್ರಯತ್ನ ಪಡ್ತಾನೆ ಇದ್ದಾರೆ. ಆದರೆ ಆರೋಪಿಗಳ ವಿಚಾರಣೆ ನಡೆಸಲು ಸ್ಪಂದಿಸ್ತಾ ಇಲ್ಲಂತೆ ಮಹಾರಾಷ್ಟ್ರದ SIT. ಈ ಒಂದು ಕಡೆ ನಮಗೆ ಲೆಟ್ರ್ ಬರೆದಿರೋದಲ್ಲಿ ಈ ಲೆಟ್ರಲ್ಲಿ ಏನಿದೆ ಅಂದರೆ, ಈ ಕಿಡ್ನಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟ್ರನ್ನು ಬರೆದಿರ್ತಾರೆ. ಇದು ಚೋರ್ಲೆ ಘಾಟ್ ಅಂದರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರೋವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದ್ದೀವಿ. 21ನೇ ತಾರೀಕು ಅಲ್ಲಿ ಹೋಗಿ ರೀಚ್ ಆಗಿರೋರು ಅಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಇರುವ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು SIT ಟೀಮನ್ನು ಕೂಡ ಒಂದು ಇತ್ತೀಚೆಗೆ ಫಾರ್ಮ್ ಮಾಡಿರೋದು ಕಂಡು ಬಂದಿರುತ್ತದೆ. ಅವರ ಕಡೆ ಮಾತಾಡುವ ಸಂದರ್ಭದಲ್ಲಿ ಅಕ್ಯೂಸ್ಡ್ ಯಾರ್ಯಾರು ಕಿಡ್ನಾಪ್ ಮಾಡಿದಾರೋ ಅವರ ಕಡೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆಲ್ರೆಡಿ SIT ಟೀಮ್ ವಿಚಾರಣೆ ನಡೀತಾ ಇದೆ. ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದರೆ ಹೇಳಿಬಿಟ್ಟು ನಮಗೆ ಈಗ ಅವ್ರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ನಾವು ಮಾತಾಡಿರೋದು ಸಂದೀಪ್ ದತ್ತಾ ಪಾಟೀಲ್ ಜೊತೆ ನಮ್ಮ ಪೊಲೀಸ್ ಅವರು ಹೋಗಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ. ಅವನು ಹೇಳೋದು, ಸರ್ ನನ್ನ ಕಿಡ್ನಾಪ್ ಮಾಡಿ ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು
ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ, ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಹೆಲ್ಪ್ ಕೇಳಿದಾರ ಸರ್ ಲೆಟ್ರಲ್ಲಿ ಮಹಾರಾಷ್ಟ್ರದವರು ಅಥವಾ ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ. ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ